ಅಲ್ಲಿ ಕಿಂಗ್ ಸಾಲು ಜೀಸಸ್ನ ಬಿಲೀವ್ ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ಗೊತ್ತಿತ್ತು ಕಿಂಗು ಜೀಸಸ್ನ ಬಿಲೀವ್ ಮಾಡ್ತಿರ್ಲಿಲ್ಲ ಅಂತ. ಆಮೇಲೆ ಎಲ್ಲರೂ ಹೇಳಿದ್ರು ಜೀಸಸ್ ಕಿಂಗ್ ಸಾಲ್ ಇದ್ದಾರಲ್ಲ ಅವ್ರದ್ದು ಆರ್ಮಿ ಬಡ್ರಿ ಇಲ್ಲಿ ಅಂತ ಹೇಳಿದ್ರು ಎಲ್ಲರೂ ವಿಲೇಜ್ ಇರೋ ಅಕ್ಕಿ ಸಿಟಿಗಳು. ಆಮೇಲೆ ಎಲ್ಲರೂ ಬಂದ್ಮೇಲೆ ಆಮೇಲೆ ಆರ್ಮಿ ಎಲ್ಲ ಬಂದ್ಮೇಲೆ ಹೇಳಿದ್ರು ಕ್ವಯಟಾಗಿ ಏನಂದ್ರೆ ಇದು ಕಿಂಗ್ ಸಾಲು ಜೀಸಸ್ನ ಬಿಲೀವ್ ಮಾಡ್ತಿಲ್ಲ, ನಮಗೆ ಗೊತ್ತೈತೆ, ನಿಮಗೆ ಗೊತ್ತಾಗ್ತಿಲ್ಲ, ಓಕೆನಾ? ನಮಗೆ ಹೊಸ ಕಿಂಗು ಜೀಸಸ್ ಫಾಲೋವರ್ ಬರಲಿಲ್ಲ ಅಂದ್ರೆ ನಾವು ಇಲ್ಲೇ ಇರೋದನ್ನೇ ಇರಲ್ಲ, ನಾವು ಇಲ್ಲೇ ಇರಲ್ಲ ಅಂತ ಹೇಳಿದ್ರು. ಆಮೇಲೆ ಆಯ್ತು ನಾವು ಹೊಸದು ಕಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ರಾತ್ರಿ ಆದ್ಮೇಲೆ ಜೀಸಸ್ಸು ಒಂದು ನೆಪ್ಸಿ ನೀನು 8 ಸನ್ ಇದ್ದಾರೆ ಅಲ್ಲಿ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಜೀಸಸ್ಸಿಗೆ ಹೋಗ್ರು. ಬೆಳಗ್ಗೆ ಆಯ್ತು ಅದೇ ಹೋಗಿಸ್ತೀವಿ. ಆಮೇಲೆ ಕೇಳಿದ್ರು ನೀನ 8 ಸನ್ನು ಇರೋದು ಅಂತ ಹೇಳಿದ್ರು ಅವನು. ಆಯ್ತು ಅವ್ರು ಅನ್ಕಡ್ರಿ ಅಂತ ಹೇಳಿದ್ರು. 7 ಅಷ್ಟೇ ಕರ್ಕ ಬರ್ತಿದ್ರು ಮಿಸ್ಸಾಗೆ. ಆಮೇಲೆ ಎಲ್ಲರೂ ಜೀಸಸ್ ಫಸ್ಟ್ ಇರೋಕೆ ಅವನು ಕಳ್ಸಿದಲ್ಲ ಜೀಸಸ್ನ, ಅವನು ಅನ್ಕೊಂಡಿದ್ದು ಇವನು ಫಸ್ಟ್ ಅವನು ಚೆನ್ನಾಗಿ ಕಿಂಗಿದ್ದಾನಂತ ಅನ್ಕೊಂಡಿದ್ದು. ಆಮೇಲೆ ಜೀಸಸ್ ಅದನ್ನ ರೀಡ್ ಮಾಡಿ ಮೈಂಡ್ನ ಬೇಡ ಅಂತ ಹೇಳಿದ್ರು, ಓಕೆನಾ? ಹಿಂಗೆ 3, 4 ಎಲ್ಲರಿಗೂ 7 ತನಕ ನೋ ಅಂತ ಹೇಳಿದ್ರು. ಆಮೇಲೆ ಅಷ್ಟೇನಾ ಇರೋರು ನಿಮ್ಮ ಸನ್ ಅಂದ್ರೆ ಗೊತ್ತಿಲ್ಲ, ಸನ್ನು ಸೂರ್ಯ ಇತ್ತಲ್ಲ ಅದಲ್ಲ, ಈಗ ನಾನು ಸನ್ ಅಲ್ಲ ನಿನ್ ಸನ್ನು, ಈಗ ಗೊತ್ತಾಯ್ತಾ? ಸನ್ ಅಂದ್ರೆ ಇನ್ನೊಂದು ನೋ ಅಂತ ಹೇಳಿದ್ರು 8 ಸನ್ ಇರೋರಿಗೆ, ಓಕೆನಾ? ಆಮೇಲೆ ಇದು 8 ಸನ್ ಇರೋರಿಗೆ ಒಬ್ಬನು ಕರ್ಕೊಬ ಅಂತ ಹೇಳಿದ್ರು. ಡೇವಿಡ್ ಅವನು ಶೀಪ್ನ ಟೈಗರ್ ಬೇರು ಎಲ್ಲವನ್ನೂ ಪ್ರೊಟೆಕ್ಟ್ ಮಾಡ್ತಿದ್ವು. ಯಾರಿಂದ ಗೊತ್ತಾ? ಹೀಗೆ ಸ್ಲಿಂಗ್ ಶಾಟ್ ಇತ್ತಲ್ಲ, ಕಲ್ಲಿನ ಕಡೆ ಗೋಸಿರೋದು, ಅದರಿಂದ. ಆಮೇಲೆ ಅವನನ್ನು ಕರ್ಕೊಬಂದ್ರು, ಓಕೆನಾ? ಇನ್ನೊಂದು ಕರ್ಕೊಬಂದು ಇದ ಜೀಸಸ್ ಅಂತ ಹೇಳಿದ್ರು ಕಳ್ಸಿರೋನಿಗೆ. ಹ್ಞೂ ಅಂತ ಹೇಳಿದ್ರು. ಆಯ್ತು ಅಂತ ಬಿಲೀವ್ ಮಾಡಿ ಅದು ಅಲ್ಲಿ ಕಿಂಗ್ ಆಗೋದು ಆಯಿಲು ಆ ಟೆಂಪಲ್ ಇಲ್ಲಿ ಅದು ಹುಷಾರಕ್ಕೆ ಕೇರ್ಫುಲ್ಲಾಗೆ ಅದು ಟೆಂಪಲ್ ಅಲ್ಲಿ ಯೂಸ್ ಮಾಡ್ತಿದ್ರು. ಅದು ತಗೊಬಂದು ತಲೆಗೆ ಆಯಿಲ್ ತರ. ಆದ್ರೆ ಇದು ಅಡಿಕೆ ಮಾಡೋದು ಆಯಿಲ್ ಅಲ್ಲ, ಟೆಂಪಲ್ ಇಂದ. ಅದು ಓವರ್ ಕಾಲಲ್ಲಿ ಹಳೆ ಕಾಲಲ್ಲಿ ಯೂಸ್ ಮಾಡ್ತಿದ್ರು. ಚೆನ್ನಾಗಿ ಕಿಂಗ್ ಇರೋರಿಗೆ ಹಿಂಗ್ ತಲೆಗೆ ಹಾಕ್ತಿದ್ರು. ಅದು ಕಿಂಗ್ ಸಾಲು ಅವ್ರಿಗೆ ಹಾಕ್ಲಿಲ್ಲ. ಇದಕ್ಕಂದ್ರೆ ಗುಡ್ ಕಿಂಗುನು ಆಗ್ಲಿಲ್ಲ, ಬ್ಯಾಡ್ ಕಿಂಗುನು ಆಗ್ಲಿಲ್ಲ, ಎರಡು ಮಿಕ್ಸ್ ಆಗು. ಇವನು ಡೇವಿಡ್ ಗುಡ್ ಕಿಂಗ್ ಆಗ್ನು. ಜೀಸಸ್ ಅನ್ನೇ ಹೇಳಿದ್ರು ಅವನಿಗೆ ಕಳ್ಸಿರೋರಿಗೆ. ಆಮೇಲೆ ಎಣ್ಣೆ ಹಚ್ಚಿನ ತಲೆಗೆ, ಅದು ಅದೇ ರಬ್ ಮಾಡಲಿಲ್ಲ, ಹಂಗೆ ಇತ್ತು. ಅದು ಡ್ರೈ ಆಗ್ತೈತೆ ಹಂಗೆ ಸ್ಪ್ರೆಡ್ ಆಗಿ, ಓಕೆನಾ? ಇನ್ನೂ ಒಂದು.
ಹಂಗಾಯ್ತಾ. ಅದು ಯಾವತ್ತೋ ಒಂದು ದೊಡ್ಡನಾಗ್ತಾನಲ್ಲ 6th ಸ್ಟ್ಯಾಂಡರ್ಡ್ ತರ ಒಂದು ಕಿಂಗ್ ಆಗ್ತಾನಂತ ಹೇಳಿದ್ರು. ಓಕೆನಾ, 6th ಸ್ಟ್ಯಾಂಡರ್ಡ್ ಏನೋ ಅದೇ ಅದು 6th ಸ್ಟ್ಯಾಂಡರ್ಡ್ ಅಂತ ಹೇಳಲಿಲ್ಲ. ಓಕೆನಾ, ಒಂದು ಸ್ವಲ್ಪ ದೊಡ್ಡನಾದ್ಮೇಲೆ ಓಕೆನಾ, ಆಮೇಲೆ ಯಾವತ್ತು ಕಿಂಗ್ ಸಾಲಿರು ಆರ್ಮಿ ಓಕೆನಾ, ಒಂದು ಬಿಗ್ ಪ್ರಾಬ್ಲಮ್ ಆಗಿತ್ತು. ಹೇಗೆ ಗೊತ್ತಾ, ಸಿಟಿ ಇರೋರು ಅವಳು ವಿಲೇಜಿಗೆ ಅಟ್ಯಾಕ್ ಮಾಡ್ತಿದ್ದಾಳೆ. ಓಕೆನಾ, ಆಮೇಲೆ ಕಿಂಗು ಇದು ಹೇಳಿದ್ರು, ನಮಗೆ ಬಿಗ್ ಸ್ಟ್ರಾಂಗ್ ಸಣ್ಣ ದೊಡ್ಡರು ಬೇಕು ಅಂತ ಹೇಳಿದ್ರು ಆರ್ಮಿಗೆ. ಓಕೆನಾ, ಆಮೇಲೆ ಹೋಗ್ರು. ಆಮೇಲೆ 8 ಸನ್ಸ್ ಹತ್ರ ಅದೇ ದೇವನಿದು 8 ಸನ್ಸ್ ಹತ್ರ ಮತ್ತೆ ಹೋಗ್ನು. ಕಿಂಗ್ ಸೆಡ್ ವಿ ನೀಡ್ ಸ್ಟ್ರಾಂಗ್ ಸನ್ಸ್ ಆರ್ ಬಿಗ್ ಲೈಕ್ ಅಸ್ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಓಡೆ ಹೇಳಿದ್ರು ಆರ್ಮಿಗಳು, ಹಂಗೆ ಮೈಡಿ ಆ್ಯಂಡ್ ಸ್ಟ್ರಾಂಗ್ ಬೇಕು ಅಂತ ಕೇಳಿಸ್ಕಡಿ 7 ಸನ್ಸು ಬ್ರೇವ್ ಆ್ಯಂಡ್ ಮೈಟಿ ದಟ್ಸ್ ಅಸ್ ಅಂತ ಹೇಳ್ರಿ ಹಿಂಗೆ. ಓಕೆನಾ, ಆಮೇಲೆ ಆರ್ಮಿ ಜೊತೆ ಹೋಗ್ರು. ಓಕೆನಾ, 8 ಸನ್ಸು ದೇವೇನಿನ್ನಲ್ಲ ಅವಾಗ ಎಣ್ಣೆ ಹಚ್ಚಿದಲ್ಲ ಗ್ರೇಟ್ ಕಿಂಗು ಅಂತ ಹೇಳಿ ಇನ್ನು ಚಿಕ್ಕವನಿದ್ನು. ಅದು ಊಟ ತರಕಂತ ಹೋಗಿದ್ನು ದೇವೇನು. ಅವಾಗ ತಿಂತಿದ್ರು ಊಟ ಎಲ್ಲರೂ ಆಯ್ತು. ಆಮೇಲೆ ದೇವೇನು ನೋಡ್ರು ಲುಕ್ ದೇರ್ ಇಸ್ ಅ ಬಿಗ್ಗೆಸ್ಟ್ ಸಿಟಿ ಅಟ್ಯಾಕಿಂಗ್ ಅವರ್ಸ್. ಆಮೇಲೆ ಸಿಟಿ ಲೀಡರ್ ಹೇಳ್ರು, your strongest man can our strongest man, you will be our sides ಅಂತ ಹೇಳಿದ್ರು. if your strongest man beats our strongest man, you will be our sides ಅಂತ ಹೇಳಿದ್ರು. ಆಮೇಲೆ ಅದು ವಿಲೇಜ್ ಅವರು ಹೆದರ್ಕೊಂಡ್ಬಿಟ್ರು. ಆಮೇಲೆ ಕಿಂಗ್ ಸಾಲ್ ಹೂ ಇಸ್ ಫೀಟಿಂಗ್ ದ ಜಾಯಂಟ್ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ನಾನಲ್ಲ ಅಂತ ಹೇಳಿದ್ರು ಮೈಡಿ ಸನ್ಸು. ಆಮೇಲೆ ಯಾರು ಹೂ ಅಂತ ಹೇಳಿದ್ರು ನಾನಂತ, ದೇವೇನ್ ಅಂತ ಹೇಳಿದ್ರು. ಆಮೇಲೆ ಕಿಂಗ್ ಸಾಲ್ ನೋಡಿ ಹಿಂಗ್ ಕಳಗೆ, ನೀನ್ ಗೆದ್ದು ನಿನಗಾಗಲ್ಲ ಈ ತರ ಫೈಟು ಅಂತ ಹೇಳಿದ್ರು. ಅಲ್ಲ, ನಾನು ದೇವೇನು, ನಾನು ಯಾವಾಗಲೂ ಜೀಸಸ್ನ ನಾನು ಬಿಲೀವ್ ಮಾಡ್ತೀನಿ. ಅವಾಗ್ಲೇನೆ ನಾನು ಇಷ್ಟು ಚಿಕ್ಕವನಿದ್ದಾಗೂ ನಾನು ಸ್ಲಿಂಗ್ ಶಾಟ್ ಇಂದ ಜೀಸಸ್ನ ಬಿಲೀವ್ ಮಾಡ್ಕೊಂಡು ಲಯನ್ಸ್ ಅಂಡ್ ಬೇರ್ಡ್ಸ್ ನಾನು ಸೋಲಿಸ್ತಿದ್ದೆ ಅಂತ ಹೇಳ್ತಿದ್ದೆ. ಲಯನ್ನ ಕರಡಿಗಳನ್ನೆಲ್ಲ ಸೋಲಿಸ್ತೀನಿ ಅಂತ ಅಂತಿದ್ನ ಅಂತ ಹೇಳಿ ಇಂಪ್ರೆಸ್ ಆಗ್ದು. ಓ ಆಯ್ತು ಅಂತ ಹೇಳಿ ದೇವನಿಗೆ ಇದು ಆರ್ಮಿದು ಹಿಂಗೆ ಏನೋ ಹೇಳ್ತೀವಲ್ಲ, ಆರ್ಮಿದು ಡ್ರೆಸ್ಸು ಹಿಂಗೆ ಸೂಟು ಐರನ್ ತರ ಅದರಿಂದ ಸೋಲ್ಡ್ ಕೊಟ್ರು ಹಾಕೊಂಡು. ಎತ್ತಕ್ಕಿನ ಆಗ್ತಿಲ್ಲ ಅವನಿಗೆ. ಅದು ಬೇಡ ನನಗೆ, ನಾನು ಸ್ಲಿಂಗ್ ಶಾಟ್ ಇಂದಾನೆ ನಾನು ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ತೀನಿ, ಲಯನ್ಸ್ ಇಂದ ಬೇರ್ಡ್ಸ್ ಇಂದ ನಾನೇ ಪ್ರೊಟೆಕ್ಟ್ ಮಾಡ್ತೀನಿ, ಸ್ಲಿಂಗ್ ಶಾಟ್ ಇಂದ ಗಾಡ್ ಇಂದ ಅಂತ ಹೇಳಿದ್ನು. ಮತ್ತೆ ಇಂಪ್ರೆಸ್ ಆಗ್ನು. ಆಯ್ತು, ನೀನು ಹೋಗು ಅಲ್ಲಿಗೆ. ಜಾಯತ್ ಹೆಸರು ಗ್ಲಾಯತ್. ಹತ್ರ ಹೋಗು, ಫಸ್ಟ್ ನೇಮ್ಸ್ನ ಹೇಳಿ.
ಈಗ ದೇವೇನು ಮತ್ತೆ ಗ್ಲಾಯತ್ತು ಈಗ ಕ್ಲಾಯೆಟ್ ಕನ್ನಡದಲ್ಲಿ ಗೋಲಿಯಾತ್ ಅಂತಾರೆ. ಗ್ಲಾಯತ್ ನೇಮು. ಓಕೆನಾ, ಅವರು ಇಬ್ರು ಬ್ಯಾಟಲ್ ಫೀಲ್ಡಿಗೆ ಬಂದ್ರು, ಫೈಟ್ ಮಾಡ್ತಿದ್ರು. ಫಸ್ಟ್ ಅಟ್ಯಾಕ್ ಡೇವಿಡ್ ಮಾಡು, ಒಂದು ಸ್ವಲ್ಪ ಸ್ಟೋನ್, ಸ್ಮೂತ್ ಸ್ಟೋನ್ ತಗೊಂಡು ಹಿಂಗೆ ಓದಿ ಎಲ್ಲಿ ದಿಸ್ ಇಸ್ ಗಾಡ್ಸ್ ಪ್ಯಾಡಲ್ ಅಂತ. ಆಮೇಲೆ ಜಾಯಿಂಟ್ ಗ್ಲಾಯತ್ ಎಲ್ಲಿಂದು ದಿಸ್ ಇಸ್ ಮೈ ಬಿಗ್ ಸ್ಪಿಯರ್ ಅಂತ. ಆಮೇಲೆ ದೇವೇನು ಒಂದು ಸ್ಟೋನು ಹಾಕಿದ್ರು, ಸ್ಮೂತ್ ಸ್ಟೋನ್ ಹಿಂಗೆ ಸ್ಲಿಂಗ್ ಶಾಟಿಗೆ ಹಿಂಗೆ ಸ್ಪಿನ್ ಮಾಡಿ ಹಿಯರ್ ಇಸ್ ದ ಗಾಡ್ಸ್ ಪವರ್ ಅಂತ ಹೇಳಿ ಥ್ರೂ ಮಾಡ್ಲು ಕಲ್ಲ ಹತ್ರ. ಹಾ ಅಂತ ಜೋಡಕ್ ನಕ್ನು ಅಷ್ಟೇ, ಅದೇ ಹೇಳಿ ನಕ್ತಿದ್ನು. ಆಮೇಲೆ ತಲೆಗೆ ಎಲ್ಲಿ ಬಿತ್ತು ಸೊಳ್ಳೆಗೆ, ನಾಳೆ ಬಿಟ್ಬಿಟ್ನು. ಎಲ್ಲರೂ ಬಂದು ಚೀರ್ ಮಾಡ್ತಿದ್ಲು. ಆಮೇಲೆ ಲೀಡರ್ನ ಎಲ್ಲರೂ ಓಡ್ರಿ ಅಂತ ಓಡ್ಬಿಟ್ರು. ಓಕೆನಾ, ಆಮೇಲೆ ದೇವೇಂದು ಫುಲ್ ಅದನ್ನು ಕೇಳಕ್ ಬರಲಿಲ್ಲ, ಇದು ಫುಲ್ ರಾಜ ತರ, ಕಿಂಗ್ ಸಾಲ್ ತರ ಆಗ್ಬಿಟ್ನು ಹಿಂಗೆ. ಓಕೆನಾ, ಎಲ್ಲರೂ ಚೀರ್ ಮಾಡ್ತಿದ್ರು. ದೇವನ್ ಹಿಂಗೆ ಎತ್ತಿ ಹಿಂಗೆ ಕಡೆ ತರ ಮಾಡ್ತಿದ್ರು. ಓಕೆನಾ, ಮತ್ತೆ ಇದು ಜೀಸಸ್ ಇಸ್ ವರ್ಲ್ಡ್ ಸೇವ್ ಆಯ್ತು. ಓಕೆನಾ, ನೆಕ್ಸ್ಟ್ ಇನ್ನೊಂದು ಅದು ಆಡಮ್ ಅಂಡ್ ಈವ್, ಅದು ಲಾಸ್ಟು. ಅದನ್ನ ಆಮೇಲೆ ಹೇಳುವಂತ ಬಿಡು. ಆಯ್ತು, ತಡಿ ಏನ್ ಗೊತ್ತಾ, ಇನ್ನು ಸ್ಟೋರಿ ಐತದು. ಆಮೇಲೆ ಅದು ಎಲ್ಲರೂ ಮತ್ತೆ ಬಂದು ಪಡ್ತಿದ್ರು ಫೈಟಿಂಗ್ ಮಾಡಕ್ಕೆ. ದೇವೇನು ಬಂದು ಎಲ್ಲರೂ ಸೋಲಿಸ್ತಿದ್ನು. ಓಕೆನಾ, ಎಲ್ಲರೂ ಚೀರ್ ಮಾಡ್ತಿದ್ನು. ಗಾಡನ್ನು ಬಿಲೀವ್ ಮಾಡ್ತಿದ್ರು, ಕಿಂಗುನು ಆಗುದಂತ. ಓಕೆನಾ, ಆಮೇಲೆ ಹಿಂಗೆ ಕಿಂಗ್ ಸಾಲ್ ಜೆಲಸ್ ಆಗ್ದು. ಏನು ಗೊತ್ತಾ, ಅವನು ಇದು ಹಾ, ಓಕೆನಾ, ಅದಕ್ಕೆ ಜೆಲಸ್ ಆಗಿ ಯಾವತ್ತೋ ಸಾಗು ಹಿಂಗೆ ಮಾಡ್ತಾರಲ್ಲ, ಹಿಂಗೆ ಡಿಂಗ್ ಅಂತ. ಓಕೆನಾ, ಅದು ಮಾಡ್ತಿರ್ತಾನೆ. ಕಿಂಗ್ ಸಾಲ್ನು ಅಲ್ಲೇ ಇದ್ನು. ಅದು ಬಿಗ್ ಸ್ಪೀಡ್ ಇತ್ತಲ್ಲ ಹಿಂಗ್ ಗುಸಿರೋದು, ಅವನಿಗೆ ಸಿಟ್ ಬಂದು ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಿ ಗುಸ್ನು. ಓಕೆನಾ, ಮಿಸ್ಸಾಗಿ ಡಾಜ್ ಮಾಡ್ದು ಹಿಂಗೆ. ಓಕೆನಾ, ಅದು ಬಿಲ್ಲು ಬಾನದು ಬೋ ಇತ್ತಲ್ಲ, ಅದು ತಗೊಂಡು ಹಿಂಗೆ ಹೊಸ್ನು ದೇವಿನ್ ಡಾಜ್ ಮಾಡ್ನು. ಓಕೆನಾ, ಆಮೇಲೆ ಇನ್ನು ಆಗ್ಲಿಲ್ಲ ಒಂದು ಸಾಂಗು, ನಾನೀಗ ಹೋಗಿ ಬಾಯ್ ಅಂತ ಹೇಳಿ ಅಲ್ಲೇ ಇತ್ತು, ಹಂಗೆ ಹೋಗ್ಬಿಟ್ನು. ಓಕೆನಾ, ಸ್ವಲ್ಪ ಬಿಟ್ಟು ಇದು ಕಿಂಗ್ ಸಾಲು ಅವಾಯ್ಡ್ ಮಾಡ್ತಿದ್ರು ಜೀಸಸ್ನ. ಓಕೆನಾ, ಡೇವಿಡ್ನು ಅವ್ರ ಫ್ರೆಂಡು ಕಿಂಗ್ ಸಾಲು ಸಂದು ಫ್ರೆಂಡ್ ಅವನು ಡೇವಿಡ್ನು. ಓಕೆನಾ, ಆಮೇಲೆ ಡೇವಿಡ್ ಈ ಫ್ರೆಂಡು ಕಿಂಗ್ ಸಾಲ್ ಸಂದು. ಆಮೇಲೆ ಇದು ಅವಳಪ್ಪ ಹೇಳಿರೋದು ಕಿಲ್ ಡೇವಿಡ್ ಅಂತ ಹೇಳಿದ್ರು. ಅವ್ನು ಕೇಳಿಸ್ಕೊಂಡು ಡೇವಿಡ್ಗೆ ಹೇಳ್ದು, ಮೈ ಫಾದರ್ ಸೇ ಕಿಲ್ ಡೇವಿಡ್, ಯು ಹ್ಯಾವ್ ಟು ರನ್ ಬಾಯ್ ಅಂತ ಹೇಳಿದ್ರು. ಡೇವಿಡ್ ಅವ್ರ ಫ್ರೆಂಡಿಗೆ ಬಾಯ್ ಅಂತ ಹೇಳಿದ್ರು. ನಾನು ಹೋಗ್ತಿದ್ದೀಗ ಅಂತ ಹೇಳಿ ಬಾಯ್ ಹೇಳ್ದು ಅವನು ಹೋಗ್ನು ಗಾಡ್ ಜೊತೆ. ಯಾರು ಡೇವಿಡ್ ಹೋದ್ನಾ? ಡೇವಿಡ್ ಗಾಡ್ ಜೊತೆ ಹೋದ್ನಾ? ಗಾಡನು ಬರ್ತಿದ್ದು ಒಂದ್ ಜೊತೆ ಏನ್ ಮಾಡ್ತಾರೋ ಅಂತ. ಆಮೇಲೆ ಇನ್ನೂ ಒಂದು ಫೈಟ್ ಇದ್ದು, ಡೇವಿಡ್ ನಿಂತಿರ್ಲಿಲ್ಲ ಅಲ್ಲಿ. ಕಿಂಗ್ ಸಾಲು ಆರ್ಮಿ ಅಷ್ಟೇ ಇರ್ತಿದ್ರು, ಡೇವಿಡ್ ನಿಂತಿರ್ಲಿಲ್ಲ. ಓಕೆನಾ, ಅವಾಗ ಫೈಟ್ ಮಾಡ್ತಿದ್ರು.
ಲಾಸ್ಟಿಗೆ ಆರ್ಮಿ ಎಲ್ಲ ಹೋಗ್ರು, ವಿಲನ್ಸ್ ಮತ್ತೆ ಒಳ್ಳೆಯರು. ಆರ್ಮಿರು ಸತ್ತೋಗ್ರು, ಓಕೆನಾ. ಆಮೇಲೆ ಕಿಂಗ್ ಬ್ಯಾಟಲ್ ಆಯ್ತು, ಇಬ್ರು ಸತ್ತೋಗ್ರು. ಅದು ದೇವನ ಅಳ್ತಿದ್ರು, ಅವರು 8 ಸನ್ನು 7 ಸನ್ನು ಹೋಗ್ರಲ್ಲ ಅಂತ ಅಳ್ತಿದ್ರು ಅವನು. ಆಮೇಲೆ ಅವನು ಸತ್ತೋಗ್ನಲ್ಲ. ವಿಲೇಜ್ ಎಲ್ಲರೂ ವಿ ನೀಡ್ ಅ ನ್ಯೂ ಕಿಂಗ್ ಅಂತ ಅವರು ಎಲ್ಲರೂ ಗ್ಯಾದರ್ ಮಾಡ್ಕೊಂಡು ಥಿಂಕ್ ಮಾಡ್ತಿದ್ರು, ಓಕೆನಾ. ವೇಟ್ ಅಂತ ಎಲ್ರು. ಅವಾಗ ಅನೌನ್ಸ್ ಅಲ್ಲ, ದೇವೇನು ಹೇ ಎಲ್ಲರೂ ಹೇಳ್ತಿದ್ರು ಡೇವಿಡ್ ಇಸ್ ದ ಕಿಂಗ್ ಆಗ್ಬೋದು ಅಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಆಮೇಲೆ ಡೇವಿಡ್ ಮನೆಗೆ ಹೋಗ್ನು, ಓಡ್ ಸತ್ತೋಗ್ಮೇಲೆ. ಆಮೇಲೆ ಅವನೆಲ್ಲರಿಗೂ ಬ್ಯಾಡಲ್ ಒಬ್ಬನೇ ಸೋಲ್ಸ್ತಿದ್ದಲ್ಲ, ಓನ್ ಕಿಂಗ್ ಆಗ್ಬೋದಂತ ಎಲ್ಲರೂ ಅನ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಡೇವಿಡ್ ಅಂತ ಕರೀತಿದ್ರು. ಯು ಹ್ಯಾವ್ ಟು ಬಿ ದ ಕಿಂಗ್ ಅಂತ, ಯಾರು ಆರ್ಮಿ ಬೇಕಂತ ಹೇಳಿದ್ದೀನಿ ಅಂತ ಹೇಳಿದ್ರು, ಓಕೆನಾ. ಆಮೇಲೆ ಎಲ್ಲರೂ ಪ್ರೌಡ್ ಆಗ್ರು, ದೇವೇನು ಈಗ ಕಿಂಗ್ ಆಗ್ತಾನಂತ. ಅವಾಗ ಹೇಳಿದ್ರಲ್ಲ ಗಾಡು, ಹಿಂಗೆ ತಲೆಗೆ ಆಯಿಲ್, ಅದು ಗುಡ್ ಕಿಂಗ್ ಆಗ್ತಾನಂತ ಅವನು, ಓಕೆನಾ. ಅವ್ರ ಫ್ಯಾಮಿಲಿ ಆದಮೇಲೆ ಅವ್ರ 8 ಸನ್ ಇದು ಫ್ಯಾಮಿಲಿ ಇದ್ದಾಗ ಅದು ಮಿಸ್ ಆಗಿದ್ರೆ ಏನ್ ಗೊತ್ತಾ, ಅವಳು 7 ಸನ್ಸು ಹೋಗ್ರಲ್ಲ, ಕಿಲ್ ಆಗ್ರಲ್ಲ. ಆಮೇಲೆ ಇದು ಅವಳಪ್ಪ, ಅವಳಮ್ಮ, ಅವಳ ಆಂಟಿ ಮತ್ತೆ ಅವಳ ಚಿಕ್ಕಪ್ಪ ಎಲ್ಲರೂ ಇದ್ದು, ದೇವನು ಇದ್ನು. ಆಮೇಲೆ ಫ್ಯಾಮಿಲಿ ಸತ್ತ ಹೋಗ್ಮೇಲೆ ಅವಳಪ್ಪ ಅಮ್ಮ ಅಷ್ಟೇ ಇರ್ತಿದ್ರು. ಅವಾಗ ದೇವೇನು ಗಾಡ್ ಆಗ್ನು, ಆಮೇಲೆ ಕಿಂಗುನ ಆಗ್ನು. ಅದಿರ್ತದಲ್ಲ ಗಾಡ್, ಹಿಂಗೆ ಅಲ್ಲಿದಾರ ನೋಡು, ಅಲ್ಲಿ ಅದು ಹಿಂಗೆ ಕ್ರಾಸ್ ಇಟ್ಕೊಂಡಿದ್ದಾರಲ್ಲ ಹಿಂಗೆ, ಅದು ಓಡಿದ್ದಾರಲ್ಲ ಓನೇ ದೇವೇನು, ಓಕೆನಾ. ಓನೇ ಗಾಡ್ ಈ ತರನೇ ಇದ್ನು, ಸೇಮು, ಅದೇ ಡ್ರೆಸ್ ಬೇರೆ ತರ, ಓಕೆನಾ. ಇರ್ಲಿ ಹೇಳು. ಆಮೇಲೆ ತೆಲುಗು ಒಂಚೂರು. ಇದೆ ದೇವೇನು, ಓಕೆನಾ. ದೇವೇನು ಈ ತರ ಡ್ರೆಸ್ ಇರ್ಲಿಲ್ಲ, ಹಿಂಗೆ ಇಟ್ಟಿದ್ನು, ಲೈವ್ ಆಗೇನೆ ಇಟ್ಟಿದ್ನು, ಹಿಂಗೆ ಕಾಣೋಂಗೆ ಎಲ್ಲರೂ. ಇಲ್ಲಿ ಕಿಂಗಿದು ರೌಂಡ್ ಹಾಕೊಂಡಿದ್ನು, 8 ಇಯರ್ಸ್ ತನಕ ಇದ್ನು. ಆಮೇಲೆ ಇದು ಮೇಲಕ್ಕೆ ಹೋಗ್ನು, ಓಕೆನಾ. ಎಲ್ಲರೂ ನೋಡ್ತಿದ್ರು ಇವರೇ. ದಿ ಎಂಡ್.